ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಸ್ಲಿಂ ಯುವಕನ ಜೊತೆ ಹಿಂದೂ ಹುಡುಗಿ ಎಸ್ಕೇಪ್ ವಿಚಾರ ಏನಿದೆ, ಲವ್ ಜಿಹಾದ್ ಕೇಸ್ಗೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಈಗ ವೈಶಾಲಿ ಇದ್ದ ಪಿಜಿಯಲ್ಲಿ ಅಕ್ರಮಗಳು ನಡೀತಾ ಇತ್ತ. ಲೇಡೀಸ್ ಪಿಜಿಯಲ್ಲಿ ಹುಡುಗರು ಕೂಡ ಇರ್ತಾ ಇದ್ರ, ಇಂಥದ್ದೊಂದು ಪ್ರಶ್ನೆ ಬರ್ತಾ ಇದೆ. ಈ ಲೇಡೀಸ್ ಪಿಜಿಯಲ್ಲಿ ಹುಡುಗರು ಇದ್ರು ಅಂದ್ರೆ ಇದಕ್ಕೆ ಲಂಗು ಲಗಮ್ ಇರ್ಲಿಲ್ಲ ಅಂತ ಅರ್ಥ, ಹೇಳೋರ್ ಕೇಳೋರು ಇರ್ಲಿಲ್ಲ ಅಂತ ಅರ್ಥ. ಲವ್ ಜಿಹಾದ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಅನ್ನ ವೈಶಾಲಿ ತಾಯಿ ಕೊಡ್ತಾ ಇದ್ದಾರೆ. ಪಿಜಿ ಒಳಗೆ ಹೋದಾಗ 3 ಹುಡುಗಿಯರು ಮತ್ತೆ ಒಬ್ಬ ಹುಡುಗ ಇದ್ನಂತೆ. ಅದು ಮಹಿಳೆಯರ ಪಿಜಿ, ಅದರಲ್ಲಿ ಗಂಡು ಮಕ್ಳು ಹೆಂಗ್ ಬರ್ತಾರೆ ಪ್ರಶ್ನೆ ಬರುತ್ತೆ. ಪಿಜಿಯ ಓನರಿಗೆ ಕೇಳಿದ್ರೆ ನಿಮ್ಗೆ ಯಾಕ್ರಿ ಅದು ಅಂತ ಕೇಳ್ತಾರಂತೆ. ಮಕತ್ ಕಟ್ಟು ಹೊಡೆದು ಬಿಡ್ಬೇಕಿತ್ತಲ್ಲೇ. ನಿಮ್ಗೆ ಯಾಕದು ಅಂದ್ರೆ ಮಕ್ಳನ್ನ ಬಿಟ್ಟಿರಲ್ವಾ, ಅಲ್ಲಿ ಪುಕ್ಷಟೆ ನೋಡ್ಕೊಂತಿರ್ತಾರ, ತಿಂಗಳು ದುಡ್ಡು ಎಣಿಸ್ಕೊಳ್ಳಲ್ವಾ. ವೈಶಾಲಿಯನ್ನ ಡ್ರಗ್ಸ್ ಕೂಪಕ್ಕೆ ತಳ್ಳಿ ಲವ್ ಜಿಹಾದ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ವೈಶಾಲಿ ತಾಯಿ ಲತಾ ಅವರು ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ ಕೇಸ್ ಇವೆಲ್ಲವೂ ನಿಜ ಆಗ್ಬಿಟ್ರೆ ಪಿಜಿ ಓನರ್ ಮೇಲೆ ಎಂತೆಂತ ಸೆಕ್ಷನ್ ಗಳನ್ನ ಹಾಕಬೇಕು ಅಂದ್ರೆ. ಓಕೆ, ಬನ್ನಿ ಈಗ ಅವರ ತಾಯಿಯನ್ನ, ವೈಶಾಲಿ ತಾಯಿಯನ್ನ ನಮ್ಮ ಪ್ರತಿನಿಧಿ ಆದಿತ್ಯ ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ, ಕೇಳೋಣ ಒಂದ್ಸಲ. ಸುರತ್ಕಲ್ ನಡೆದಂತಹ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಆಯಾಮ ಕೂಡ ಪಡ್ಕೊಳ್ತಾ ಇದೆ. ಲವ್ ಜಿಹಾದ್ಗೆ ಮುಖ್ಯ ಕಾರಣ ಸುರತ್ಕಲ್ನಲ್ಲಿರುವಂತಹ ಒಂದು ಅವ್ಯವಸ್ಥೆಯ ಪಿಜಿಗಳು ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರ್ವಕವಾಗಿ ಹಿಂದೂ ಸಂಘಟನೆಯವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿರುವಂತದ್ದು. ನಮ್ಮ ಜೊತೆ ಇವತ್ತು ಆ ಯುವತಿಯ ತಾಯಿ ಇದ್ದಾರೆ. ಮೇಡಮ್, ಮೊದಲನೇದಾಗಿ ಅವರು ಸುರತ್ಕಲ್ನ ಪಿಜಿಯಲ್ಲಿ ಇದ್ರು. ಆ ಪಿಜಿಯಲ್ಲಿ ಅಂದ್ರೆ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ, ಅಲ್ಲಿ ಯಾರು ಕೂಡ ಬರ್ಬೋದು ಅಂತ ಹೇಳುವಂತಹ ಮಾತುಗಳು ಹಿಂದೂ ಮುಖಂಡರು ಕೂಡ ಮಾಡ್ತಿರುವಂತದ್ದು. ನಿಮ್ಮ ಅಭಿಪ್ರಾಯ ಏನು? ನೀವು ಮೊದಲನೇ ಬಾರಿ ಅಲ್ಲಿ ಸುರತ್ಕಲ್ ಪಿಜಿಗೆ ಹೋದಂತಹ ಸಂದರ್ಭದಲ್ಲಿ ವ್ಯವಸ್ಥೆಗಳು ಏನೆಲ್ಲ ಇತ್ತು ಅಂತ ಹೇಳೋದು. ನಾವಲ್ಲಿ ಪಿಜಿ ಸುರತ್ಕಲ್ ಪಿಜಿಗೆ ಬೆಳಿಗ್ಗೆ ಹೋದಾಗ ಅಲ್ಲಿ ಓನರ್ ನಲ್ಲಿ ಕೇಳಿದೆವು, ನಮ್ಗೆ ಹೀಗೆ ಮಗಳು ಇಲ್ಲಿದ್ದಾಳೆ ನೋಡ್ಲಿಕ್ಕೆ ಬಂದದ್ದು ಅಂತ. ಅದಕ್ಕೆ ಅವರು ಹೇಳಿದ್ರೆ ನಿನ್ನೆ ರಾತ್ರಿ ಅವಳು ಅಲ್ಲಿ ಇದ್ದಲ್ಲಂತ. ಹಾಗೆ ನಾವು ಅಲ್ಲಿ ಹೋದೆವು. ಹೋಗಿ ಬಾಗಿಲೆಲ್ಲ ಬಡಿದು ಮತ್ತೆ ಸ್ವಲ್ಪ ಹೊತ್ತಾಗ ತೆಗೆದಾಗ ಅಲ್ಲಿ ಇಬ್ಬರು ಹುಡುಗಿಯರು ಮತ್ತೊಬ್ಬ ಹುಡುಗ ರೂಮಿನಿಂದ ಹೊರಗೆ ಬಂದ. ಲೇಡೀಸ್ ಪಿಜಿ ಅದು, ಅವರ ರೂಮ್ ಲೇಡೀಸ್ ರೂಮು. ಇದೇನು ಈ ಹುಡುಗ ಒಟ್ಟಿಗೆ ಅಂತ ನಾನು ಕೇಳುವಾಗ ಅದು ನಮ್ಮ ಇಷ್ಟ ಅಲ್ಲ, ನಿಮ್ಗೆ ಯಾಕೆ ಅಂತ ಅವ್ರಿಗೆ ಹೇಳಿದ್ರು. ಪಿಜಿ ಹುಡುಗಿಯರು ಅಂದ್ರೆ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಮನೆಗೆಲ್ಲ ಬರ್ತಿದ್ದಾರೆ ಅವರು. ಆ ಕ್ಲೋಸಿನಿಂದ ನಾನು ಕೇಳಿದ್ದವರಲ್ಲಿ, ಇದೇನು ಹುಡುಗನನ್ನು ಒಟ್ಟಿಗೆ ಇಟ್ಟದ್ದು ನೀವು ಅಂತ ಕೇಳುವಾಗ ನಮ್ಮ ಇಷ್ಟ ಅಲ್ವಾ, ನಮ್ಗೆ ಪ್ರಾಯ ಆಗಿದೆ ಅಲ್ವಾ ಅಂತ. ಮೇಡಮ್, ಈಗ ಅವರು ಆ ಪಿಜಿಯಲ್ಲಿ ಈಗ ಸುರತ್ಕಲ್ನಲ್ಲಿ ಡ್ರಗ್ಸ್ ಜಾಲದ ಮೂಲಕ ನಿಮ್ಮ ಮಗಳಿಗೆ ಡ್ರಗ್ಸ್ ಕೊಟ್ಟು ಆ ಹುಡುಗ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳುವಂತಹ ಆರೋಪಗಳು ಕೂಡ ಹಿಂದೂ ಸಂಘಟನೆಯವರು ಮಾಡ್ತಿರುವಂತದ್ದು. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ? ಅಲ್ಲಿ ಲವ್ ಜಿಹಾದ್ ನಡೆದಿದೆಯಾ? ಲವ್ ಜಿಹಾದ್ ನಡೆದಿದೆ ಇದರಲ್ಲಿ. ಅಂದ್ರೆ ಡ್ರಗ್ಸ್ ಕೊಟ್ಟು ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಏನೋ ಮೋಸ ಮಾಡಿ ಕರ್ಕೊಂಡು ಹೋಗಿದ್ದವರು, ಏನೋ ಹೆದರಿಸ್ತಿದ್ದಾರೆ ಅವರಲ್ಲಿ. ನಾವು ವಯನಾಡು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಪೊಲೀಸರು ನಮಗೆ 5 ನಿಮಿಷ ಸಮಯ ಕೊಟ್ಟರು ಅವಳಲ್ಲಿ ಮಾತಾಡ್ಲಿಕ್ಕೆ. ಮತ್ತೆ ಅವರು ಹೇಳಿದ್ರು, ನೀವು ಇನ್ನು ಹೋಗಿ, ನಮ್ಗೆ ಅವನಲ್ಲಿ ಮಾತಾಡ್ಲಿಕ್ಕೆ ಉಂಟಂತ. ಮತ್ತೆ ಅವಳು ಹೇಳಿದ್ರು, ನೀವು ಹೋಗಿ, ನಾವು ಬರುವುದಿಲ್ಲ, ಫಸ್ಟ್ ಬರ್ತೇನೆ ಅಂತ ಲೆಟರ್ ಎಲ್ಲ ಬರೆದು ಕೊಟ್ಟಿದ್ದಳು, ನಿಮ್ಮೊಟ್ಟಿಗೆ ಬರ್ತೇನೆ ಅಂತ. ಮತ್ತೊಮ್ಮೆ ಅವರು ಲೆಟರ್ ಬರೆಸಿದ್ದರು. ಫಸ್ಟ್ ಬರೆದ ಲೆಟರ್ ಅನ್ನು ಏನ್ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ನಮ್ಮನ್ನು ಮತ್ತೆ ಒಳಗೆ ನುಗ್ಲಿಕ್ಕೆ ಬಿಡ್ಲಿಲ್ಲ ಅವರು. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಆ ಹುಡುಗನ ಯಾರು ಏನು ಅಂತ ಏನಾದ್ರೂ ಗೊತ್ತಾಯ್ತಾ? ಅಂದ್ರೆ ಅವನ ಹಿನ್ನೆಲೆ ಏನು, ಹಿಂದೆ ಏನ್ ಮಾಡ್ತಿದ್ದ ಸುರತ್ಕಲ್ಲಲ್ಲಿ ಅಂತದ್ದು ಏನಾದ್ರು ಗೊತ್ತಾಗಿದೆ? ಸುರತ್ಕಲ್ನಲ್ಲಿ ಒಂದು ಜ್ಯುವೆಲ್ಲರಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ ಅಂತ ಮಾತ್ರ ನಮ್ಗೆ ಗೊತ್ತು, ಮತ್ತೆ ಏನ್ ಗೊತ್ತಿಲ್ಲ. ನಿಮ್ಮ ಮಗಳ ಸಂಪರ್ಕಕ್ಕೆ ಹೇಗೆ ಬಂದಿರುವಂತ ಗೊತ್ತಿಲ್ಲ, ಅದು ಹೇಗೆ ಬಂದಿದ್ದ ಅಂತ. ಅಂದ್ರೆ ಆ ಪಿಜಿಗೆ ನಿರಂತರವಾಗಿ ಹೋಗ್ತಿದ್ ನಾವು ಗೊತ್ತಿಲ್ಲ ನಮಗೆ. ಮಾಹಿತಿ ಬಂದಿಲ್ಲ ನಮ್ಗೆ. ನಿನ್ನೆ ಕಂಪ್ಲೇಂಟ್ ಕೊಟ್ರಿ ಸುರತ್ಕಲ್ ಠಾಣೆಯಲ್ಲಿ, ಅವ್ರಿಗೆ ಏನೇ ಹೇಳಿದ್ರು ಪೊಲೀಸರು? ಏನ್ ಭರವಸೆಯನ್ನು ಕೊಟ್ರು? ನಿಮ್ಮ ಮುಂದಿನ ನಿಲುವು ಏನಿದೆ ಅಂತ ಹೇಳುವಂತ? ಅಂದ್ರೆ ಮಗಳು ಬರುವಂತ ನಿರೀಕ್ಷೆ ಇದೆಯಾ ನಿಮ್ಗೆ? ನಮಗೆ ನಿರೀಕ್ಷೆ ಇದೆ ಮಗಳು ಬರುವಲ್ಲ ಅಂತ. ನಮ್ಗೆ ಅಲ್ಲಿಂದ ಇಲ್ಲಿಗೆ ತರಬೇಕನ್ನುವ ನಿರೀಕ್ಷೆ ಇರುವುದು. ಪೊಲೀಸರು ಏನ್ ಹೇಳಿದ್ರು? ಸುರತ್ಕಲ್ ಪೊಲೀಸರು ಮೊನ್ನೆ ಅವರನ್ನು ಮತ್ತೆ ನೋಡ್ಲಿಲ್ಲ, ನಾವು ಇನ್ನು ನೋಡ್ಬೇಕಷ್ಟೇ. ಇದಿಷ್ಟು ಯುವತಿಯ ತಾಯಿಯ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಮಾನಂದ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.